ಅಭಿಮಾನ ಮೂಡುತ್ತಾ ಇದೆ. ಜೊತೆಯಲ್ಲಿ ಈ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ನಿನ್ನನ್ನು ಕಂಡು ಆಶ್ಚರ್ಯವೂ ಆಗುತ್ತಾ ಇದೆ. ಹಾಗಾಗಿ ನಿನ್ನ ಕುರಿತಾದ ಸಹಜವಾದ ಕುತೂಹಲದೊಂದಿಗೆ ಅಭಿಮಾನ ಪೂರ್ವಕವಾಗಿ ಕೇಳುತ್ತಾ ಇದ್ದೇನೆ. ಯಾರು ನೀನು? ನಿನ್ನ ಶುಭ ನಾಮಧೇಯವೇನು? ತಂದೆ ತಾಯಿಯರು ಯಾರು? ಹೇಳಬಹುದೇ ಇಲ್ಲವನ್ನು? ಸುಬಲ ಮಾದ್ರಾಧಿಪನ ತನುಜೆ ಅಬಲನ ಸಾವಿತ್ರಿ. ಸುಬಲ ಮಾದ್ರಾಧಿಪನ ತನುಜೆ ಅಬಲನ ಸಾವಿತ್ರಿ. ಅಬಲನ ಸಾವಿತ್ರಿ ವಿಭುಧನ ವಿಧಾನ ಬೇಳುವುದು ಅಭಯ ಬಿಡುತ್ತದೆ. ವಿಭುಧನ ವಿಧಾನ ಬೇಳುವುದು ಅಭಯ ಬಿಡುತ್ತಲೇ. ಆಶ್ರಮವಾಸಿಗಳ ದರ್ಶನಾಸೆ ತುಂಬಿರೆ. ಆಶ್ರಮವಾಸಿಗಳ ದರ್ಶನಾಸೆ ತುಂಬಿರೆ. ಈ ಶ್ರಮವ ಕೈಗೊಂಡನಿದಗೋ ಬೇಸರಿಲ್ಲದೆ. ಈ ಶ್ರಮವ ಕೈಗೊಂಡನಿದಗೋ ಬೇಸರಿಲ್ಲದೆ. ಏನಿದು ಮೌನ? ಮಾತೆಲ್ಲ ನೀವೇ ಆಡಿದರೆ ಮತ್ತೆ ನಾನು ಮಾತನಾಡೋದ್ರಲ್ಲಿ ಸೌಂದರ್ಯ ಇಲ್ಲ ಅಂತ ತಿಳಿದುಕೊಂಡಷ್ಟು ವಿವೇಚನೆ ಇದೆ ನನಗೆ. ಯಾಕೋ? ನಿಮ್ಮಷ್ಟು ಚಂದವಾಗಿ ಮಾತನಾಡುವುದಕ್ಕೆ ಬರದೇ ಇದ್ದರು ನನ್ನ ಭಾವದಿಂದಲೇ ನೀವು ಅರ್ಥ ಮಾಡಿಕೊಳ್ತೀರಿ ಅನ್ನುವ ಕಲ್ಪನೆ ನನಗಿದೆ. ಅದಕ್ಕೆ ನಮಸ್ಕಾರ ಅಂದೆ. ಸಂತೋಷವಾಯಿತು ನಿಮ್ಮ ದರ್ಶನವನ್ನು ಕಂಡು. ಹೀಗೆ ಹೇಳುತ್ತೆ ಅಂತ ತಪ್ಪು ತಿಳ್ಕೊಳ್ಬೇಡಿ. ನಿಮ್ಮನ್ನೇ ನೋಡುವುದಕ್ಕಾಗಿ ನಾನು ಇತ್ತ ಕಡೆಗೆ ಬಂದವಳಂತೂ ಅಲ್ಲ. ಅನಿರೀಕ್ಷಿತ ಭೇಟಿ. ಹೌದು. ಹಾಗಾಗಿ ನನಗೂ ಆಶ್ಚರ್ಯವಾದದ್ದು. ಈ ಪ್ರದೇಶಕ್ಕೆ ಬಂದದ್ರಿಂದ ಸಂತೋಷವೇನೋ ನನಗಾಯಿತು. ಆಶ್ರಮವಾಸಿಗಳನ್ನೆಲ್ಲ ಕಂಡ ಸಂತೃಪ್ತಿಯು ನನ್ನ ಪಾಲಿಗಿದೆ. ಆಶ್ರಮವಾಸಿಗಳನ್ನೆಲ್ಲ ಕಂಡು ನನ್ನ ಪಾಲಿನ ಶ್ರಮವಂತೂ ದೂರ ಮಾಡಿಕೊಂಡೆ. ಇಲ್ಲಿಗೆ ಬರುವುದಕ್ಕೆ ಕಾರಣ ಇದೆ ಬೇಕಾದಷ್ಟು. ಏನದು? ಆದರೆ ನಾನು ಯಾರು ಎನ್ನುವುದು ನಿಮಗೆ ಪ್ರಮುಖವಾದಂಥ ವಿಷಯ. ಹತ್ತಿರದಲ್ಲಿ ಇರುವಂತಹ ಮದ್ರಾ ದೇಶವನ್ನು ಕೇಳಿರಬಹುದಲ್ಲ? ಕೇಳಿದ್ದೇನೆ. ಅಲ್ಲಿಗೆ ಅರಸು ಅಶ್ವಪತಿ. ಅಶ್ವಪತಿಯ ಮಗಳು ನಾನು. ನನ್ನ ಹೆಸರು ಸಾವಿತ್ರಿ ಎಂದು. ಏನು? ಅಲ್ಲ, ನನ್ನ ಪರಿಚಯವನ್ನು ಹೇಳದೆ ಹೇಳಿದ ತಕ್ಷಣದಲ್ಲಿ ನನ್ನ ಕುತೂಹಲ ಮತ್ತೊಂದುಂಟು. ಏನದು? ನಿಮ್ಮ ಪರಿಚಯವನ್ನು ಕೇಳಬೇಕೆಂಬ ಆಸೆ. ಇಲ್ಲಿ ನೋಡಿದರೆ ಆಶ್ರಮವಾಸಿಗಳು ನಿಮ್ಮನ್ನು ನೋಡಿದರೆ ಹಾಗೆ ಕಾಣಿಸುವುದಿಲ್ಲ. ಒಂದು ದಿವ್ಯವಾದ ತೇಜಸ್ಸು ನಿಮ್ಮ ಮುಖದಲ್ಲಿ ಕಾಂತಿ ಹೊರಹೊಮ್ಮುತ್ತಾ ಇದೆ. ಪ್ರಾಯಶಃ ಇಲ್ಲಿಯೇ ಇರುವ ವಿಭೂದರು ಇರಬೇಕು. ನೀವು ವಿಭೂದರಾಗಿರಬೇಕು ಅಂತ ನೀನು ಭಾವಿಸಿಕೊಳ್ತಾ ಇದ್ದೀಯ. ಯಾರು ನೀವು? ಸಾವಿತ್ರಿ. ವಿಭೂದನಲ್ಲವೇ ತರುಣಿ. ಸತ್ಯವಾನ
ಕ್ಷಾತ್ರರು ಅಬಲ ಕ್ಷಾತ್ರರು ಅಬಲ ಕ್ಷಾತ್ರರು ಮಾತೆ ಪಿತ ಸಹಿತ ಭವನರ್ಚಿಸುತ್ತಿರುವೆವು ಅಬಲ ಕ್ಷಾತ್ರರು ಮಾತೆ ಪಿತ ಸಹಿತ ಭವನರ್ಚಿಸುತ್ತಿರುವೆವು ಅಬಲ ಕ್ಷಾತ್ರರು ಮಾತೆ ಪಿತ ಸಹಿತ ಭವನರ್ಚಿಸುತ್ತಿರುವೆವು ಇಡ್ತೀರಲ್ಲ ಅದಕ್ಕಾಗಿಯೇ ಹೇಳಿದ್ದು ನಾನು ನಿಮ್ಮಲ್ಲಿ ಒಂದು ವಿಶೇಷತೆಯನ್ನ ಕಂಡವಳು ನಾನು ನಿನ್ನಲ್ಲಿ ವಿಶೇಷತೆಯನ್ನು ಇಲ್ಲಿ ಯಾರ ಮುಖವನ್ನು ನೋಡಿದ್ರೂ ಕಾಂತಿಯುತವಾಗಿ ಕಾಣಿಸುತ್ತಾ ಇದೆ ಆಶ್ರಮವಾಸಿಗಳಲ್ಲವೇ ಹಾಗೆಯೇ ನಿಮ್ಮನ್ನು ಕಂಡೆ ಮುಖದಲ್ಲಿ ತೇಜೋವಂತರಾದಂತಹ ನಿಮ್ಮನ್ನ ಕಂಡಾಗ ಮಹಾಬ್ರಾಹ್ಮಣರು ಅಂತ ಭಾವಿಸಿಕೊಂಡು ಕೇಳಿದೆ ಸಾವಿತ್ರಿ ಯಾವ ಊರಿನ ಬ್ರಾಹ್ಮಣರು ಅಂತ ನನ್ನನ್ನು ಕಂಡಾಗ ನಿನಗೆ ಆಶ್ಚರ್ಯವಾದದ್ದು ಸತ್ಯ ಸಹಜವೇ ಬಿಡು ನನ್ನ ಬಳಿ ಇರುವಂತಹ ಕೊಡಲಿ ಬಳಿಯಲ್ಲಿರುವಂತಹ ಫಲಪುಷ್ಪಗಳು ಸರಿ ಕುಶ ಸಮಿತಿಗಳು ಇದನ್ನೆಲ್ಲ ಕಂಡಾಗ ನಾನೊಬ್ಬ ವಿಭೂತ ಎಂಬುದಾಗಿ ನೀನು ಭಾವಿಸಿದ್ದೀನಿ ಅಲ್ಲ ಭಾವಿಸಿಕೊಳ್ಳುವುದಂದ್ರೆ ತಪ್ಪ ಮುನಿಭಟುಗಳ ಜೊತೆಯಲ್ಲಿ ನಾನು ಇರುವಬಹುದಾದರೂ ಕೂಡ ನಾನೊಬ್ಬ ವಿಭೂತನಲ್ಲ ಕ್ಷತ್ರಿಯ ಕುಮಾರ ನಾನು ಯಾರು ಕ್ಷತ್ರಿಯ ಕುಮಾರ ಸತ್ಯವಾನ್ ಎಂಬುದಾಗಿ ನನ್ನ ಹೆಸರು ಸತ್ಯವಾನ್ ನನ್ನ ತಂದೆ ದ್ಯುಮತ್ಸೇನ ತಾಯಿ ಶೈತ್ಯ ಹುಟ್ಟುತ್ತಲೇ ಅಂಧರಾಗಿದ್ದ ನನ್ನ ತಂದೆಯವರು ಆಡಳಿತದ ಹೊಣೆಗಾರಿಕೆಯನ್ನು ನಿರ್ವಹಿಸುವುದು ಕಷ್ಟವಾದದ್ದರಿಂದಲೋ ಏನು ನಮ್ಮದ್ದಾದ ಸಾಲ್ವ ದೇಶ ವೈರಿಗಳ ಕೈವಶವಾಗಿ ಹೋಯಿತು ರಾಜ್ಯ ಸಂಪತ್ತೆಲ್ಲವನ್ನು ಕಳೆದುಕೊಂಡು ಈ ಅರಣ್ಯವನ್ನು ಸೇರುವಂತಹ ದೌರ್ಭಾಗ್ಯ ನಮಗೆ ಒದಗಿ ಬಂತು ಆದರೆ ಮುನಿಗಳಾದ ಗೌತಮರ ಕೃಪಾಶ್ರಯ ನಮಗೆ ದೊರಕಿತು ಅವರ ಆಶ್ರಯದಲ್ಲಿಯೇ ಬೆಳೆದು ನಿಂತವನು ನಾನು ಅವರಿಂದಲೇ ಎಲ್ಲ ರೀತಿಯ ವಿದ್ಯೆಯನ್ನು ಆರ್ಜಿಸಿಕೊಂಡಿದ್ದೀನಿ ನನ್ನ ಹೆಜ್ಜೆಯನ್ನು ನೀನು ವಿಶೇಷತೆಯನ್ನು ಗುರುತಿಸಿದ್ದೀಯ ಅಂತಾದರೆ ಅದಕ್ಕೆ ಕಾರಣ ನಾನಲ್ಲ ನನ್ನ ಗುರುಗಳಾದಂತಹ ಹಿರಿಯವರಿದ್ದಾರೆ ಅದರ ಹಿಂದೆ ಹಾಗಾಗಿ ಸಾವಿತ್ರಿ ನನ್ನನ್ನು ಕಂಡು ಇಷ್ಟೆಲ್ಲ ಅಚ್ಚರಿ ಪಡ್ತಾ ಇದ್ದೀಯಲ್ಲ ಯಾಕೆ ಬ್ರಹ್ಮ ತೇಜೋ ಮೂರ್ತಿ ಕ್ಷಾತ್ರನ ಬ್ರಹ್ಮ ತೇಜೋ ಮೂರ್ತಿ ಕ್ಷಾತ್ರನ ಬ್ರಹ್ಮ ಲಿಖಿತದೊಳೋಪ ನರಸುವ ಬ್ರಹ್ಮ ತೇಜೋ ಮೂರ್ತಿ ಕ್ಷಾತ್ರನ ಬ್ರಹ್ಮ ಲಿಖಿತದೊಳೋಪ ನರಸುವೆ ಬ್ರಹ್ಮ ಲಿಖಿತದೊಳೋಪ ನರಸುವೆ ಬ್ರಹ್ಮಚರ್ಯವ ತ್ಯಜಿಸಿ ಕನ್ಯಾವರಣ ಜನಲು ಬ್ರಹ್ಮಚರ್ಯವ ತ್ಯಜಿಸಿ ಕನ್ಯಾವರಣ ಗೈಯನಲು ಬ್ರಹ್ಮಚರ್ಯವನ್ನು ಆಚರಿಸುತ್ತಾ ಇರುವವ ನಾನು ಎಲ್ಲವೂ ಅರ್ಥವಾಗಿದೆ ನನಗೆ ಮಾತುಗಳನ್ನು ಕೇಳುವುದಕ್ಕೂ ನಿಮ್ಮನ್ನು ಕಾಣುತ್ತಲೇ ಇರುವುದಕ್ಕೂ
ಎಲ್ಲವ ಅರ್ಥವನ್ನು ಗ್ರಹಿಸಿಕೊಂಡವಳು ನಾನು. ಏನು? ಮುಖದ ಕಾಂತಿ ಯಾಕೆ ಹೀಗೆ ಅಂತ ಭಾವಿಸಿಕೊಂಡವಳು ನಾನು. ಬ್ರಹ್ಮಚರ್ಯವನ್ನು ಕಟ್ಟಿಕೊಂಡವರು ನೀವು. ಅದರಂತೆ ನಡೆದು ಸೇವೆಯನ್ನು ಮಾಡುತ್ತಲೇ ಇರುವಂತಹ ನಿಮ್ಮ ಮುಖದ ತೇಜಸ್ಸನ್ನು ಕಂಡೆ. ಈಗಲ್ಲ, ಆವಾಗಲೇ ಉತ್ತರ ಹುಡುಕಲಾರದೆ ಒದ್ದಾಡುತ್ತಿದ್ದವಳು ನಾನು. ಉತ್ತರ ಸಿಕ್ಕಿತು. ಏನು? ಅದನ್ನು ಬಿಡಿಸಿ ಹೇಳಬೇಕಾದ ಸ್ಥಿತಿ ನನ್ನದು. ಬೆಳೆದು ನಿಂತ ನನಗೆ ಮದುವೆ ಮಾಡಿಸುವಂತಹ ಪ್ರಯತ್ನದಲ್ಲಿ ನನ್ನ ಅಪ್ಪ ವಿಫಲನಾದಾಗ ನನಗೆ ಯೋಗ್ಯನಾದಂಥ ವರನನ್ನು ನಿಶ್ಚಯಿಸಿಕೊಂಡು ಬರ್ತೇನೆ ಅಂತ ಮನೆ ಬಿಟ್ಟು ಹೊರಟವಳು ನಾನು. ನನ್ನ ಜೊತೆಗೆ ಬಂದವರೆಲ್ಲ ಅಲ್ಲಿಯೇ ಕಾತರದಿಂದ ಕಾಯುತ್ತಿದ್ದಾರೆ. ನಮ್ಮೀರ್ವರ ಜೊತೆಯನ್ನ ಕಂಡು ಅವರು ಸಂಭ್ರಮಿಸುತ್ತಲೂ ಇದ್ದಾರೆ. ನಾವು ಮನಸ್ಸಿನಲ್ಲಿ ಅಂದುಕೊಂಡದ್ದು ಈಗ ಆಗುತ್ತಿರುವುದು ಎಲ್ಲವೂ ಒಂದೇ ಎನ್ನುವುದು ನನ್ನ ಪಾಲಿಗೆ ಅನುಭವಕ್ಕೆ ಬರುತ್ತಿದೆ. ಏನಿಲ್ಲ, ಇಷ್ಟು ದಿವಸ ಬ್ರಹ್ಮಚರ್ಯವನ್ನ ಕಾಪಾಡಿಕೊಂಡು ಬಂದವರು ತಾನೆ. ಇನ್ನು ಆ ಆಶ್ರಮವನ್ನು ಬಿಟ್ಟು ಬಿಟ್ಟು ಇದು ನಾನು ವರನನ್ನು ನಿಶ್ಚಯಿಸುವುದಕ್ಕಾಗಿ ಹೊರಟಂತ ಈ ಸಾವಿತ್ರಿಯ ಕೈ ಹಿಡಿದು ನನ್ನನ್ನು ಸೇರಿಕೊಳ್ಳಬೇಕೆಂಬ ಬಯಕೆ ನನ್ನದು. ನಿನ್ನನ್ನು ನಾನು ವರಿಸಬೇಕು. ಕಡುದಾರಿದ್ರರು ನಾವು ಉಡುತುಡಲುಣಲು, ಕಡುದಾರಿದ್ರರು ನಾವು ಉಡುತೊಡಲುಣಲು, ಪೊಡವಿಯಾಣ್ಮಜ ನೀನು ಉಡುಪತಿ ಮುಖಳು, ಪೊಡವಿಯಾಣ್ಮಜ ನೀನು ಉಡುಪತಿ ಮುಖಳು, ಉಡುಪತಿ ಮುಖಳು ನೀವು ಉಡುಪತಿ ಮುಖಳು, ಬೆಡಗುವಯ್ಯಾರ ಬೀರುವ ರಸಿಕರುಳು, ಬೆಡಗುವಯ್ಯಾರ ಬೀರುವ ರಸಿಕರುಳು, ಸಡಗರ ಮೆರೆಸದೆ ಬಯಕೆಯೇನಿದುವು, ಬೆಡಗುವಯ್ಯಾರ ಬೀರುವ ರಸಿಕರುಳು, ಸಡಗರ ಮೆರೆಸದೆ ಬಯಕೆಯೇನಿದುವು. ಸಾವಿತ್ರಿ, ಕಡು ದರಿದ್ರರು ನಾವು. ಈ ಅರಣ್ಯದಲ್ಲಿಯೇ ನಮ್ಮ ವಾಸ. ಉಡುವುದು ನಾರು ಬಟ್ಟೆ, ಉಣ್ಣುವುದು ಗದ್ದೆ ಗೆಣಸುಗಳನ್ನು, ಮಲಗುವುದು ಎಲೆಮನೆಯಲ್ಲಿ. ನೀನಾದರೂ ರಾಜಕುಮಾರಿ, ಅರಮನೆಯಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದವಳು, ವೈಭವೋಪೇತವಾದಂತಹ ಐಷಾರಾಮಿ ಬದುಕಿಗೆ ಹೊಂದಿಕೊಂಡವಳು. ನನ್ನ ಕುರಿತಾಗಿ ನೀನು ಈ ಕ್ಷಣದಲ್ಲಿ ಆಕರ್ಷಿತನಾಗಿದ್ದರೂ ಕೂಡ ಮುಂದಿನ ಬದುಕಿನ ವಾಸ್ತವತೆಯ ಕುರಿತು ನೀನು ಆಲೋಚಿಸಬೇಕಲ್ಲ. ಮುಂದಿನ ಆಲೋಚನೆಯನ್ನು ಮಾಡು. ನನ್ನನ್ನು ನೀನು ಕೈ ಹಿಡಿದೆ ಅಂತಾದರೆ ಯಾವ ಸುಖವನ್ನೂ ನೀನು ಕಾಣುವುದಕ್ಕೆ ಸಾಧ್ಯವಿಲ್ಲ. ನಿನ್ನ ರೂಪಕ್ಕೆ, ನಿನ್ನ ಅಂತಸ್ತಿಗೆ, ನಿನ್ನ ಐಶ್ವರ್ಯಕ್ಕೆ, ನಿನ್ನ ಯೋಗ್ಯತೆಗೆ ಸರಿಹೊಂದುವಂತಹ ವ್ಯಕ್ತಿಯನ್ನು ನೀನು ಕೈ ಹಿಡಿದೆ ಅಂತಾದರೆ ನಿನ್ನ ಬದುಕು ಹಸನಾಗುತ್ತದೆ. ನನಗೂ ನಿನಗೂ ಯಾವ ರೀತಿಯಲ್ಲೂ ಕೂಡ ಹೊಂದಿಕೆ ಆಗುವುದಿಲ್ಲ. ಬಿಡು ಈ ಯೋಚನೆಯನ್ನು. ಜಡ ಜನಯನ ಉಡುಪ ಧರರತನ, ಜಡ ಜನಯನ ಉಡುಪ ಧರರತನ, ಬೆಂಬಿಡದೆ ನಿನ್ನೊಳು ಸಡಗರವ ಮೆರೆಸುವ ಮನವದೆನಗ, ಬೆಂಬಿಡದೆ ನಿನ್ನೊಳು ಸಡಗರವ ಮೆರೆಸುವ ಮನವದೆನಗ, ಅಡವಿಗರಸನ ಒಡನೆ ಬಾಳುವ ಗಿಡಮರನ ಸೌಭಾಗ್ಯ ನೋಡುವ, ಅಡವಿಗರಸನ ಒಡನೆ ಬಾಳುವ ಗಿಡಮರನ ಸೌಭಾಗ್ಯ ನೋಡುವ, ಗುರುಮನದಿ ಹಿಡಿಯಡುವ ಸಡಗರ ಬಯಕೆ, ಒಡೆತನವನ ಬಾಗಿಯಾಗುವ ಇಡಿ ಮನವು ಮುಂದಡಿಯಿಡುತ್ತಿದೆ. ಜಡಜನಯನ ಉಡುಪದರದು, ಬೆಂಬಿಡದೆ ನಿನ್ನೊಳು ಸಡಗರವ ಮೆರೆಸುವ ಮನವದೆನಗ. ಏನು ತಿಳಿಯದಂತ ಒಂದು ಹೆಣ್ಣಿಗೆ ಹೇಳುವ ಮಾತಿನ ಹಾಗೆ ಮಾತನಾಡಬೇಡಿ. ಯಾಕೆಂದರೆ ನನ್ನ ಮನಸ್ಸು ಏನೆನ್ನುವುದು ನಿಮಗೆ ಅರ್ಥವಾಗಲಿಕ್ಕಿಲ್ಲ. ನನ್ನ ತಂದೆಯವರು ಹುಡುಕಾಡುವುದಕ್ಕಾಗಿ
ವರನನ್ನು ನಿಶ್ಚಯಿಸುವುದಕ್ಕಾಗಿ ಎಷ್ಟೋ ಶ್ರಮವನ್ನು ಪಟ್ಟವಳು. ಹಾ. ನಾನೇ ಧೈರ್ಯವನ್ನು ತಂದುಕೊಂಡು ತಂದೆಯ ಭಾರವನ್ನು ಇಳಿಸುವುದಕ್ಕಾಗಿ ವರನ್ವೇಷಣೆಗಾಗಿ ಹೊರಟು ನಿಂತವಳು. ಮತ್ತೆ ಹೇಳಿದರಲ್ಲ, ಕಡು ದಾರಿದ್ರ್ಯರು ನಾವು, ಹಾ. ಹುಟ್ಟುವಾಗ ಎಲ್ಲರೂ ಒಂದೇ. ಅದು ಮನಸ್ಸಿಗೆ ಸಂಬಂಧ. ಆತ್ಮಗಳು ಸೇರಿಕೊಂಡಾಗ, ಅದನ್ನು ಒಪ್ಪಿಕೊಂಡಾಗ ಸುಖ ಎನ್ನುವ ಕಲ್ಪನೆ ಬೇರೆ. ಕೇವಲ ನಮ್ಮ ಜೊತೆಗೆ ಐಶ್ವರ್ಯ ಇದೆ ಎನ್ನುವ ಕಾರಣಕ್ಕಾಗಿ ಅದನ್ನು ಸುಖ ಅಂತ ಭಾವಿಸಿಕೊಳ್ಳುವವಳು ಈ ಸಾವಿತ್ರಿ ಅಲ್ಲ. ಅದೆಲ್ಲವೂ ನನ್ನ ಬದುಕಿನ ಹಿಂದೆ ಬಂದಿರುವುದು. ಮುಂದೆ ಬರುವುದು. ನಿಮ್ಮ ಮುಂದೆ ಏನಿದೆಯೋ ಅದನ್ನೇ ಸ್ವೀಕರಿಸುವುದು ಸತೀಧರ್ಮವನ್ನು ಅರ್ಥ ಮಾಡಿಕೊಂಡವಳು ನಾನು. ಹೇಗಿದ್ದರೂ ಮನಸ್ಸನ್ನು ನಾನು ಒಪ್ಪಿಸಿಕೊಂಡಾಗಿದೆ. ಆದ್ದರಿಂದ ಕೈ ಮುಗಿದು ಬೇಡಿಕೊಳ್ಳಿ, ನಿಮ್ಮ ಜೊತೆಯಲ್ಲಿ ನೀವಿಡುವ ಹೆಜ್ಜೆಯಲ್ಲಿ ನಾನು ಬಿಟ್ಟು ಬರುವವಳು ನಾನಲ್ಲ. ಸಾವಿತ್ರಿಯ ಮಾತನ್ನು ಒಪ್ಪಿಕೊಳ್ಳಿ. ಸಾವಿತ್ರಿ, ನಿನ್ನ ಮಾತುಗಳನ್ನು ಕೇಳಿ ಮೆಚ್ಚುಗೆಯಾಯಿತು. ಬಹಿರಂಗದ ಸೌಂದರ್ಯಕ್ಕಿಂತ ಅಂತರಂಗದ ಸೌಂದರ್ಯವೇ ಹೆಚ್ಚಿನದು. ಹೊರಗಣ್ಣಿಗೆ ಕಾಣುವ ಈ ಐಶ್ವರ್ಯಕ್ಕಿಂತ ಅಂತಸ್ಥ